ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಈಗಾಗಲೇ ಜಮಾ ಪ್ರಾರಂಭವಾಗಿದ್ದು ಮೊನ್ನೆ ಹಾಗೆ ಇಂದು ಕೂಡ ಜಮಾ ಆಗಿದೆ. ಇನ್ನು ನಾಳೆನೂ ಕೂಡ 12 ಗಂಟೆಗೆ ಮಧ್ಯಾಹ್ನ ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಹಾಗಾದರೆ ಮೊನ್ನೆ ನೋಡೋದಾದರೆ ವಿಜಯನಗರ, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಅದೇ ರೀತಿಯಾಗಿ ಬೆಳಗಾವಿ, ಹಾಸನ, ಕೊಡಗು, ಕೊಪ್ಪಳ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗೆ ಇಂದು ಕೂಡ ಜಮಾ ಆಗ್ತಾ ಇದೆ. ಇನ್ನು ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಎನ್ನುವಂಥದ್ದು ಕೂಡ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದಲ್ವಾ. ಸೊ ಹೀಗಾಗಿ ಇಂಪಾರ್ಟೆಂಟ್ ಮಾಹಿತಿ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇನ್ನೊಂದು ವಿಷಯ, 2,29,000 ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ನಾವು ಹಾಕ್ತಾ ಇದ್ದೀವಿ, ಆದರೆ ಹೋಗ್ತಾ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇಲ್ಲ, ಅದನ್ನು ನೀವು ಹೇಗೆ ಸರಿಪಡಿಸ್ಕೊಳ್ಬಹುದು? ಆ 2,00,000 ಫಲಾನುಭವಿಗಳಲ್ಲಿ ನೀವು ಕೂಡ ಆಗಿರಬಹುದು ಅಥವಾ ನೆಕ್ಸ್ಟ್ ನಿಮ್ಮ ಟೈಮ್ ಕೂಡ ಬರಬಹುದು. ಹಾಗಾಗಿ ವಿಷಯವನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ, ದುಡ್ಡನ್ನು ಪಡ್ಕೊಳ್ಳಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಬರ್ತಾ ಇದೆ. ಈಗಾಗಲೇ ಆಲ್ರೆಡಿ 26 ಮತ್ತು 27 ಅಂದರೆ ಹೋದ ವರ್ಷದ 2025 ನವೆಂಬರ್ ತಿಂಗಳ 26ನೇ ಕಂತಿನ ಹಣ, ಇನ್ನು ಡಿಸೆಂಬರ್ ತಿಂಗಳು 27ನೇ ಕಂತಿನ ಹಣ, ಈ ಎರಡೂ ಕಂತುಗಳನ್ನು ಯುಗಾದಿ ಹಾಗೂ ರಂಜಾನ್ ಹಬ್ಬದ ಮುಂಚಿತವಾಗಿಯೇ ಪ್ರಾರಂಭ ಮಾಡಿ ಹಬ್ಬವನ್ನು ಆಚರಿಸ್ಲಿಕ್ಕಂತ ದುಡ್ಡನ್ನು ಕೊಟ್ಟರು. ಅದನ್ನು ನೀವು ಕೂಡ ಪಡ್ಕೊಂಡ್ರಿ, ಹಬ್ಬವನ್ನು ಕೂಡ ಆಚರಿಸಿದ್ರಿ. ಈಗ ಮತ್ತೆ ಸತತವಾಗಿ ಬಿಡುಗಡೆ ಮಾಡ್ತಾ ಇದ್ದು 28ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಸುಮಾರು 4ರಿಂದ 5 ಕಂತುಗಳಾದರೂ ಪೆಂಡಿಂಗ್ ಉಳಿದಿದ್ದಾವೆ. ಇವುಗಳನ್ನು ಹಾಕಲೇಬೇಕು ಸರ್ಕಾರಕ್ಕೆ, ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಈಗಾಗಲೇ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಹೋದ ವರ್ಷದಲ್ಲಿ 26, 27 ಅಂದರೆ ಕ್ಲಿಯರ್ ಮಾಡಿದ್ದಾರೆ, ಅಂದರೆ ನವೆಂಬರ್, ಡಿಸೆಂಬರ್. ಹಾಗಾದರೆ ಈ ವರ್ಷದ ದುಡ್ಡುಗಳು ಮಾತ್ರ ಬರಬೇಕಂತ ನೀವು ಕೇಳಬಹುದು. ಇಲ್ಲ, ಹೋದ ವರ್ಷದ ಪ್ರಾರಂಭದಲ್ಲಿ ಅಂದರೆ 2025 ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಹೀಗಾಗಿ ಆ 2 ತಿಂಗಳ ಹಣವನ್ನು ಕೂಡ ಕೊಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಆ 2 ತಿಂಗಳ ಹಣವನ್ನು ಕೊಟ್ಟರೆ ಮಾತ್ರ ಈಗ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸೋದು ಬಿಡ್ತಾರೆ. ಇಲ್ಲ ಅಂದರೆ ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಚಳಿನೇ ಬಿಡಿಸಿದ್ರು ಅಂತ ಹೇಳಬಹುದು. ಮಹಿಳೆಯರ ಆಕ್ರೋಶ, ಯಾಕಂದರೆ ಈಗಾಗಲೇ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲವಂತೆ. ಜನವರಿ ಆದ ಬಳಿಕ ಡೈರೆಕ್ಟಾಗಿ ನೇರವಾಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಟಿದ್ರಿ. ಹಾಗಾದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎಲ್ಲೋಯ್ತು? ಆ 2 ತಿಂಗಳ ಹಣವನ್ನು ನೀವು ಯಾಕೆ ಮಹಿಳೆಯರ ಅಕೌಂಟ್ಗಳಿಗೆ ಜಮಾ ಮಾಡಲಿಲ್ಲ? ಆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಹಾಗಾದರೆ ಆ 5,000 ಕೋಟಿ ಹಣವನ್ನು ಸರ್ಕಾರ ಕೊಡಲೇಬೇಕು. ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಆ 2 ತಿಂಗಳ ಹಣವನ್ನು ನಾನು ಕೊಟ್ಟಿದ್ದೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಹೇಳ್ತಾರೆ. ಆದರೆ ತದನಂತರ ಗೊತ್ತಾಗತ್ತೆ, ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ಹೌದು, 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ನನ್ನ ಗಮನಕ್ಕೆ ಇರಲಿಲ್ಲ, ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಭರವಸೆಯನ್ನು ಕೊಡ್ತಾರೆ. ಇನ್ನು BJP ನಾಯಕರಂತರೂ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಹೇಳಿ, ದುಡ್ಡು ಇದೆ ಅಂತ ಕೊಡ್ತಾ ಇದ್ದೀರಿ, ಓಕೆ, ಆದರೆ ಮಹಿಳೆಯರಿಗೆ ಯಾಮಾರಿಸ್ತಾ ಇದ್ದೀರಿ ಯಾಕೆ, ಮೋಸ ಮಾಡ್ತಾ ಇದ್ದೀರಿ ಯಾಕೆ, ನಿಮ್ಮನ್ನು ನಂಬಿಕೊಂಡು ಓಟ್ ಹಾಕಿದ್ದಾರೆ. ಹಾಗಾದರೆ ಆ 2 ತಿಂಗಳ ಹಣವನ್ನು ನೀವು ಕೊಟ್ಟಿಲ್ಲ ಅಲ್ಲ, 5,000 ಕೋಟಿ ಹಣವನ್ನು ನೀವು ಕೊಡಲೇಬೇಕು ಅನ್ನುವಂತಹ ಪ್ರೆಷರ್ ಬಿಲ್ಡ್ ಮಾಡಿ ಕೊಡುವಂತೆ ಮಾಡ್ತಾರೆ. ಹಾಗಾದರೆ ಆ ದುಡ್ಡನ್ನು ಅತಿ ಶೀಘ್ರದಲ್ಲಿ ಕೊಡ್ತೀನಿ ಅಂತ ಹೇಳಿ ಇನ್ನೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಇನ್ನಷ್ಟು ಆಕ್ರೋಶಗಳು ಈಗಾಗಲೇ ಮಹಿಳೆಯರಿಂದನೂ ಕೂಡ ಆರೋಪಗಳು ಬರ್ತಾ ಇದೆ. ಹೀಗಾಗಿ ಆ 2 ಕಂತುಗಳನ್ನು ಕೂಡ ಈಗ ಕೊಡ್ತಾ ಇದ್ದಾರೆ. ಈ 28ನೇ ಕಂತಿನ ಹಣ ಆದ ಬಳಿಕ, ಅಂದರೆ 28ನೇ ಕಂತು ಅಂದರೆ ಯಾವ ತಿಂಗಳ ಹಣ ಅಂತ ಅಂದ್ಕೊಂಡಿದ್ದೀರಿ? ಇದೇ ವರ್ಷದ ಜನವರಿ ತಿಂಗಳ ಹಣ. 29 ಅಂದರೆ
ಫೆಬ್ರವರಿ ತಿಂಗಳ ಹಣ 30ನೇ ಕಂತಂದರೆ ಇದೇ ನಮ್ಮ ಈಗಾಗಲೇ ನಡೀತಾ ಇರತಕ್ಕಂತಹ ಮಾರ್ಚ್ ತಿಂಗಳ ಹಣ ಇದು ಕೂಡ ಮುಗಿದೋಗುತ್ತೆ. ಹೀಗಾಗಿ 3 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕು. ಹೋದ ವರ್ಷದಲ್ಲಿ ಫೆಬ್ರವರಿ, ಮಾರ್ಚ್ 2 ತಿಂಗಳ ಹಣವನ್ನು ಕೊಡಬೇಕು. ಹೀಗಾಗಿ 5 ತಿಂಗಳ ಹಣವನ್ನು ಸರ್ಕಾರ ಕೊಡಲೇಬೇಕಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸತತವಾಗಿ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರವು ಕೂಡ ಮುಂದಾಗಿದೆ. ಅದರಲ್ಲಿ ಈ ಬಾರಿ ಅಂತೂ ಗೃಹಲಕ್ಷ್ಮಿ ಯೋಜನೆಗೆ ಹಣದ ಶಾರ್ಟೇಜ್ ಇಲ್ಲ. ಯಾಕಂದರೆ ಈ ಒಂದು ಯೋಜನೆಗೆ 28,608 ಕೋಟಿಯನ್ನು ಮೀಸಲಿಡಲಾಗಿದೆ. ಅಂದರೆ ಈ ಯೋಜನೆಗೆ ಸಪ್ರೇಟಾಗಿ ಮೀಸಲಿಟ್ಟು ಈ ವರ್ಷದ 12 ತಿಂಗಳು ಕೂಡ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ ಅಂತೆ. ಹಾಗಾಗಿ ನಿಮಗೆ ದುಡ್ಡು ಬರೋದಿಲ್ಲ ಅಂತೇನಿಲ್ಲ. ಖಂಡಿತವಾಗ್ಲೂ ಎಲ್ಲ ಕಂತುಗಳನ್ನು ಕೂಡ ಸರ್ಕಾರ ಕ್ಲಿಯರ್ ಮಾಡುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಆದರೆ ಒಂದೊಂದು ಕಂತುಗಳನ್ನು ಸತತವಾಗಿ ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ನೋಡಿದ್ದೀರಿ 24ನೇ ಕಂತಿನ ಹಿಡ್ಕೊಂಡು 25 ಆಗಿರಲಿ, 26 ಆಗಿರಲಿ, 27 ಆಗಿರಲಿ ಸತತವಾಗಿ ಬಿಡುಗಡೆ ಆಗ್ತಾ ಬಂದಿದ್ದಾವೆ. ಹೀಗಾಗಿ ಈ ಮುಂದಿನ ಬರ್ತಕ್ಕಂತಹ ಕಂತುಗಳು ಕೂಡ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಲಿದೆ ಅಂತೆ. ಸೊ ಈ ಒಂದು ಇನ್ಫಾರ್ಮೇಷನ್ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಸ್ನೇಹಿತರೆ, ನಾಳೆ ಬಿಡುಗಡೆ ಆಗ್ತಕ್ಕಂತಹ ಈ 11 ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ವಿಜಯನಗರ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಈ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ. ಅಲ್ಲಿ ಕೂಡ ಜಮಾ ಆಗುತ್ತೆ. ಇನ್ನು ಹೊಸ ಜಿಲ್ಲೆಗಳಲ್ಲಿ ಕೂಡ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗುತ್ತೆ. ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳಿರ್ತಕ್ಕಂತಹ ಮಾಹಿತಿ. ಇನ್ನು ಈ 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಬರ್ತಾ ಇಲ್ಲ. ಯಾಕೆ? ಈ ಪ್ರಶ್ನೆ ಅಂತೂ ಬರ್ತಾನೆ ಇದೆ. ಯಾವ ಕಾರಣಕ್ಕಾಗಿ ದುಡ್ಡು ಕೊಡ್ತಾ ಇಲ್ಲ, ಅಕೌಂಟ್ಗಳಿಗೆ ಹೋಗ್ತಾ ಇಲ್ಲ ಅಂತ ಸರ್ಕಾರ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಯಾತಕ್ಕೆ ಅಂದರೆ ಇಲ್ಲಿ ಒಂದು ವಿಷಯ ನಾನು ಹೇಳ್ತೀನಿ. ಬರೀ ಅಕೌಂಟನ್ನು ಓಪನ್ ಮಾಡಿದ್ರೆ ಅಷ್ಟೇ ಅಲ್ಲ, ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಬಿಟ್ಬಿಟ್ರೆ ಅಷ್ಟೇ ಅಲ್ಲ, ಅದರಲ್ಲಿ ಟ್ರಾನ್ಸಾಕ್ಷನನ್ನು ಮಾಡಿಸ್ತಾ ಇರಬೇಕು. ನೀವು ದುಡ್ಡನ್ನು ಹಾಕೋದು, ತೆಗೆಯುವುದು, ವಹಿವಾಟನ್ನು ನೀವು ಮಾಡ್ತಾ ಇದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಆ ಅಕೌಂಟ್ಗಳಿಗೆ ಎಲ್ಲಿಂದನೂ ಕೂಡ ದುಡ್ಡು ಬರುತ್ತೆ. ಆ ಒಂದು ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಇಲ್ಲಿಂದ ದುಡ್ಡು ಹಾಕ್ಲಿಕ್ಕೆ ಸಾಧ್ಯ? ಅಕೌಂಟೇ ಕ್ಲೋಸ್ ಅಂತ ತೋರಿಸುತ್ತೆ. ಅದನ್ನು ನೀವು ರೀಓಪನ್ ಮಾಡಿಸ್ಕೊಳ್ಬೇಕು. ಬಹಳ ದಿನದಿಂದ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ ಅಂದರೆ ಅದು ಬಂದು ಬೀಳುತ್ತೆ. ಇಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಆನ್ಲೈನ್ ಪೇಮೆಂಟ್ ಕೂಡ ಮಾಡೋದಿಲ್ಲ. ಅಂದರೆ ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಮ್ನ ಮುಖಾಂತರ ವಹಿವಾಟನ್ನು ಕೂಡ ಮಾಡೋದಿಲ್ಲ. ಈ ಕಡೆ ಆಫ್ಲೈನ್ನಲ್ಲಿ ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ಗಳನ್ನು ಕೂಡ ಮಾಡಿಸೋದಿಲ್ಲ. ಹೀಗಾಗಿ ಅಕೌಂಟ್ಗಳು ಬಂದಾಗಿಬಿಟ್ಟಿರುತ್ತೆ. ಹೀಗಾಗಿ ನೀವು ಅದನ್ನು ರೀಓಪನ್ ಮಾಡಿಸ್ಕೊಳ್ಬೇಕು. ದುಡ್ಡನ್ನು ಹಾಕಿ ತೆಗಿಬೇಕು. ಈ KYC ಮಾಡಿಸ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಅಕೌಂಟ್ ಮತ್ತೆ ಓಪನ್ ಆಗುತ್ತೆ. ನಾವು ದುಡ್ಡು ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಈ ರೀತಿ 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರದು ಆಗಿದೆ ಅಂತ. ಅದನ್ನು ಬೇಗನೆ ಸರಿಪಡಿಸ್ಕೊಳ್ಳಿ. ನಾವು ದುಡ್ಡು ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಬೇಗನೆ ನೀವು ತಪ್ಪದೆ ಮಾಡಿಸ್ಕೊಳ್ಳಿ. ಇದಾಗಿತ್ತು ಇನ್ಫಾರ್ಮೇಷನ್ನು. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಈ ವಿಡಿಯೋವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.